ಈ ವಿಡಿಯೋದಲ್ಲಿ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸ್ಗೆ ಸಂಬಂಧಿಸಿದಂಥ ಸಬ್ಜೆಕ್ಟ್ ಬಯೋಕೆಮಿಸ್ಟ್ರಿ. 2ನೇ ವರ್ಷದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಸಬ್ಜೆಕ್ಟ್ ಇರುತ್ತೆ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಮತ್ತು ಫಾರ್ಮಾಕಾಲಜಿ. ಈ 3 ಕ್ವಶನ್ ಪೇಪರ್ದಲ್ಲಿ ಒಂದೇ ಕ್ವಶನ್ ಪೇಪರ್ ಒಳಗಡೆ ಬರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು ಮೈಕ್ರೋಬಯಾಲಜಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಸಿಲೆಬಸ್ ಬಗ್ಗೆ. ಇದು ಬಯೋಕೆಮಿಸ್ಟ್ರಿ ಒಳಗಡೆ ನಾನು ಇವತ್ತು ಯಾವೆಲ್ಲ ಸಿಲೆಬಸ್ ನೀವು ಓದಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಜೊತೆಗೆ ಇದು ಅರೌಂಡ್ ನಿಮಗೆ 30 to 40 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಸಿಲೆಬಸ್ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಇರುತ್ತೆ. ಸೊ ಈ ಒಂದು ಸಿಲೆಬಸ್ ಒಳಗಡೆ ಒಂದೇದು ಯೂನಿಟ್ 1 ಒಳಗಡೆ ಆಸಿಡ್, ಬೇಸ್, ಸಾಲ್ಟ್ ಮತ್ತು ಇಂಡಿಕೇಟರ್ಸ್, ಇವು ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್. ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಸಾಲ್ಟ್ ಅಂದ್ರೆ, ಇಂಡಿಕೇಟರ್ಸ್ ಅಂದ್ರೇನು, ಟೈಪ್ಸ್ ಆಫ್ ಇಂಡಿಕೇಟರ್ಸ್ 3 ಮಾರ್ಕ್ಸ್ಗೆ ಬರುತ್ತೆ. ಆಸಿಡ್ ಬೇಸ್ ಒಳಗಡೆ ಡೆಫಿನೇಷನ್ನು, ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗಳು, ಆಸಿಡ್ದ ಮತ್ತು ಬೇಸ್ದ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ಅದರ ಜೊತೆಗೆ ಅರೆನಿಸ್ ಕಾನ್ಸೆಪ್ಟ್ ಆಫ್ ಆಸಿಡ್ ಬೇಸ್, ಅರೆನಿಸ್ ಕಾನ್ಸೆಪ್ಟ್ ಆಸಿಡ್ ಬೇಸ್ ಥಿಯರಿ ಎಕ್ಸ್ಪ್ಲೇನ್ ಯಾವ ರೀತಿ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆಮೇಲೆ ಬ್ರಾನ್ಸ್ಟೆಡ್ ಲೌರಿ ಥಿಯರೀಸ್ ಆಫ್ ಆಸಿಡ್ ಬೇಸ್. ಓಕೆ, ಸೊ ದೆನ್ ಆಸಿಡ್ ಬೇಸ್ ಕ್ಲಾಸಿಫಿಕೇಶನ್ ಆಫ್ ಆಸಿಡ್ ಬೇಸ್, ಆಸಿಡ್ ಮತ್ತು ಬೇಸ್ದಲ್ಲಿ ಯಾವ ಥರದಂಥ ಕ್ಲಾಸಿಫಿಕೇಶನ್ ಇದ್ದಾವೆ. ಆಮೇಲೆ ಕಾನ್ಸೆಪ್ಟ್ ಆಫ್ ಆಸಿಡ್ ಬೇಸ್ ರಿಯಾಕ್ಷನ್, ಆಸಿಡ್ ಬೇಸ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅದರೊಂದು ಡೆಫಿನೇಷನ್ಸ್ ಇರುತ್ತೆ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ಸ್, ಇದು ಕೂಡ ಡೆಫಿನೇಷನ್ ಸಪ್ರೇಟ್ ಆಗಿ ಬರುತ್ತೆ. ಅಯನೈಸೇಷನ್ ಆಫ್ ವಾಟರ್ ಅಂದರೆ ವಾಟರ್ ಆಫ್ ಅಯನೈಸೇಷನ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಯಾವೆಲ್ಲ ಮಾಲಿಕ್ಯೂಲ್ಸ್ ಇರ್ತವೆ ಅದರ ಬಗ್ಗೆ. ಬಫರ್ ಅಂದ್ರೇನು, ಪಿ ಎಚ್ ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್, ಉದಾಹರಣೆಗೆ ಪಿ ಎಚ್ ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಬ್ಲಡ್ ಪಿ ಎಚ್ ಏನಿರುತ್ತೆ, ಸಲೈವದು, ಯೂರಿನ್ದು, ಈ ರೀತಿಯಾಗಿ ಕೇಳಬಹುದು. ಓಕೆ, ಸಾಲ್ಟ್ ಒಳಗಡೆ ಡೆಫಿನೇಷನ್, ಸಾಲ್ಟ್ ಡೆಫಿನೇಷನು, ಕ್ಲಾಸಿಫಿಕೇಶನು, ಇದನ್ನು ಕೂಡ ನೀವು ಡಿಫ್ರೆಂಟ್ ಟೈಪ್ ಆಫ್ ಸಾಲ್ಟ್ಸ್ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ನೆಕ್ಸ್ಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು, ಅದರ ಡೆಫಿನೇಷನ್ ಮತ್ತು ಅದರ ಟೈಪ್ಸ್ ಕೂಡ ನೀವು ಸ್ಟಡಿ ಮಾಡ್ತೀರಾ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಡೈಲಿ ಸಿಕ್ವೆಂಟ್ ಮತ್ತು ಹೈಗ್ರೋಸ್ಕೋಪಿಕ್ ಸಾಲ್ಟ್ಸ್ ತುಂಬ ಇಂಪಾರ್ಟೆಂಟು. 3 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ. ಇದು ಡೆಫಿನೇಷನ್ಸ್ ಮತ್ತು ಅದರ ಪ್ರಾಪರ್ಟಿ ಬಗ್ಗೆ ಬರೀಬೇಕಾಗುತ್ತೆ. ನೆಕ್ಸ್ಟು ಆಸಿಡ್ ಬೇಸ್ ಇಂಡಿಕೇಟರ್ ಅಂದ್ರೆ ಏನು, ಓಕೆ, ಅದನ್ನು ಎಲ್ಲಿ ಯೂಸ್ ಮಾಡ್ಕೊತೀವಿ, ಕಾಮನ್ ಆಗಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಅವುಗಳ ಪಿ ಎಚ್ ರೇಂಜ್ ಏನಿದೆ, ಆಮೇಲೆ ಪಿ ಎಚ್ ಇಂಡಿಕೇಟರ್ಸ್ ಡಿಫ್ರೆಂಟ್ ಟೈಟ್ರೇಷನ್ ಒಳಗಡೆ ಎಲ್ಲೆಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊತೇವೆ ಅನ್ನೋದ್ರ ಬಗ್ಗೆ, ಮತ್ತು ಪ್ಲಸ್ ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಏನು ಡೆಫಿನೇಷನ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟ್ ಇಲ್ಲಿ ಆಸಿಡ್ ಬೇಸ್ ಡಿಸಾರ್ಡರ್ ಅಂದ್ರೆ ಏನು, ಓಕೆ. ಆಮೇಲೆ ಆಲ್ಟ್ರೇಟ್ ಬ್ಲಡ್ ಗ್ಯಾಸ್, ಆಲ್ಟ್ರೇಟ್ ಬ್ಲಡ್ ಗ್ಯಾಸ್ ಅಂದರೆ ಬಾಡಿ ಒಳಗಡೆ ಆಕ್ಸಿಜನ್ ಲೆವೆಲ್, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಇದು ಆಲ್ಟ್ರೇಟ್ ಬ್ಲಡ್ ಗ್ಯಾಸ್ ಡಿಸ್ಕಷನ್ ಮಾಡ್ತೀವಿ. ಯೂನಿಟ್ 2 ಒಳಗಡೆ ಬೇಸಿಕ್ ಬಯೋಕೆಮಿಸ್ಟ್ರಿ ಇರುತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟು ಇಂಪಾರ್ಟೆಂಟ್ ಅಂದರೆ ಕ್ಲಾಸಿಫಿಕೇಶನ್ ತುಂಬ ಇಂಪಾರ್ಟೆಂಟು. ಅದನ್ನು ಬಿಟ್ಟರೆ 3 ಮಾರ್ಕ್ಸಿಗೆ ಮೊನೋಸಕ್ರೈಡು, ಡೈಸಕ್ರೈಡು ಮತ್ತು ಪಾಲಿಸಕ್ರೈಡ್ ಡೆಫಿನೇಷನ್ಸ್ಗಳನ್ನು ಕೇಳ್ಬೋದು. ಮತ್ತು ಪ್ರೋಟೀನ್ ಟಾಪಿಕ್ ಇದೆ, ಪ್ರೋಟೀನ್ದಲ್ಲಿ ಕ್ಲಾಸಿಫಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ಸೊ ದೆನ್ ಅಮೈನೋ ಆಸಿಡ್ಸ್, ಅಮೈನೋ ಆಸಿಡಲ್ಲಿ ಕ್ಲಾಸಿಫಿಕೇಶನ್ ತುಂಬ ಇಂಪಾರ್ಟೆಂಟು. ಅದರ್ ದೆನ್ 3 ಮಾರ್ಕ್ಸಿಗೆ ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡನ್ನು ಕೇಳ್ಬೋದು. ರಿಯಾಕ್ಷನ್ ಆಫ್ ಅಮೈನೋ ಆಸಿಡ್ಸ್, ಇದು ಕೂಡ ಸ್ಟಡಿ ಮಾಡ್ತೀರಾ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಪ್ಲಾಸ್ಮಾ ಪ್ರೋಟೀನ್ಸ್, ಇದರಲ್ಲಿ ಕ್ಲಾಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಲಿಪಿಡ್ಸ್ದಲ್ಲಿ ಕ್ಲಾಸಿಫಿಕೇಶನ್ ಆಫ್ ಲಿಪಿಡ್ಸು, ಅದರಲ್ಲಿ ಸ್ಪೆಷಲಿಯಾಗಿ ಲಿಪೋಪ್ರೋಟೀನಿಂದ 3 ಮಾರ್ಕ್ಸಿಗೆ ಸಪ್ರೇಟ್ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ನ್ಯೂಕ್ಲಿಕ್ ಆಸಿಡ್ ಕೆಮಿಸ್ಟ್ರಿ ಒಳಗಡೆ DNA RNA ವ್ಯತ್ಯಾಸಗಳನ್ನು ಕೇಳ್ಬೋದು. ಪ್ಯೂರಿನ್ ಪಿರಿಮಿಡಿನ್ 3 ಮಾರ್ಕ್ಸಿಗೆ ಕೇಳ್ಬೋದು. ನ್ಯೂಕ್ಲಿಯೋಟೈಡ್ ಮತ್ತು ನ್ಯೂಕ್ಲಿಯೋಸೈಡ್ಸ್ಗಳನ್ನು 3 ಮಾರ್ಕ್ಸಿಗೆ ಡೆಫಿನೇಷನ್ಗಳಾಗಿ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ಎಂಜೈಮ್ಸ್ ಕ್ಲಾಸಿಫಿಕೇಶನ್, ಎಂಜೈಮ್ ಅಂದ್ರೇನು ಡೆಫಿನೇಷನ್ ಕೇಳಿದ್ದಾರೆ, ವಿತ್ ಎಕ್ಸಾಂಪಲ್ ಕೇಳಿದ್ದಾರೆ, ಕ್ಲಾಸಿಫಿಕೇಶನ್ ಕೂಡ ಕೇಳಿದ್ದಾರೆ, ಟೈಪ್ಸ್ ಆಫ್ ಎಂಜೈಮ್ ಅಂತ ಕೇಳಿದ್ದಾರೆ. ಅದ್ರ ಜೊತೆಗೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಎಂಜೈಮ್ ಆಕ್ಟಿವಿಟಿ ಅಂದರೆ ಯಾವೆಲ್ಲ ಒಂದು ಎಂಜೈಮ್ ಆಕ್ಟಿವಿಟಿ ಆಗಬೇಕಂದ್ರೆ ಯಾವೆಲ್ಲ ಫ್ಯಾಕ್ಟರ್ಗಳು ಇರಬೇಕು ಅನ್ನೋದನ್ನು ಕೂಡ 5 ಮಾರ್ಕ್ಸಿಗೆ ಕ್ವಶನ್ ಈ ವರ್ಷ 2023ರಲ್ಲಿ ಕ್ವಶನ್ ಪೇಪರ್ಲಿ ಕೇಳೋದು. ನೆಕ್ಸ್ಟ್ 3 ಮಾರ್ಕ್ಸಿಗೆ ಐಸೋ ಎಂಜೈಮ್ ಅಂದ್ರೇನು, ಕ್ಲಾಸಿಫಿಕೇಶನ್ ಕೂಡ ಕೇಳ್ಬೋದು, ಕೇಳದೇ ಇರ್ಬೋದು, ಬಟ್ ನೀವು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಸೊ ವಿಟಮಿನ್ ಮತ್ತು ಮಿನರಲ್ ಬಗ್ಗೆ ನೀವು ಡಿಫಿಷಿಯನ್ಸಿ ಇದರಲ್ಲಿ ಡೀಪಾಗಿ ಸ್ಟಡಿ ಮಾಡ್ತೀರಾ. ವಿಟಮಿನ್ ಅಂತ ಬರುವಂಥ ರೋಗಗಳು ಮತ್ತು ಆಮೇಲೆ ಮಿನರಲಿಂದ ಬರುವಂಥ ರೋಗಗಳು, ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಕೊತೀರಾ. ನೆಕ್ಸ್ಟ್ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಟ್ ಆಫ್ ಯೂರಿನ್ ಒಳಗಡೆ ಅಬ್ನಾರ್ಮಲ್ ಮತ್ತು ನಾರ್ಮಲ್ ಕಾನ್ಸ್ಟಿಟ್ಯೂಟ್ಗಳು ಯಾವೆಲ್ಲ ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಯೂನಿಟ್ 3 ಒಳಗಡೆ ಲಿವರ್ ಫಂಕ್ಷನ್ ಆ್ಯಂಡ್ ದೇರ್ ಅಸೆಸ್ಮೆಂಟ್ಸ್, ಸೊ ಇದರಲ್ಲಿ ನೀವು ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್, ಸ್ಪೆಷಲಿ ಇದರಲ್ಲಿ ನೀವು ಓದ್ತಿರೋದು ಕಾರ್ಬೋಹೈಡ್ರೇಟ್ ಮೆಟಾಬಲಿಸಮ್, ಪ್ರೋಟೀನ್ ಮೆಟಾಬಲಿಸಮ್, ಲಿಪಿಡ್ ಮೆಟಾಬಲಿಸಮ್, ಮೆಜರ್ಮೆಂಟ್ ಆಫ್ ಸಿರಮ್ ಎಂಜೈಮ್ ಲೆವೆಲ್ಸು, ಬಾಯಲ್ ಪಿಗ್ಮೆಂಟ್ ಮೆಟಾಬಲಿಸಮು, ಮತ್ತು ಅದರ ಜೊತೆಗೆ ಜಾಯಿಂಡಿಸ್. ಓಕೆ, ಸೊ ಜಾಯಿಂಡಿಸ್ ಇದು ತುಂಬ ಇಂಪಾರ್ಟೆಂಟು. ಟೈಪ್ಸ್ ಆಫ್ ಜಾಯಿಂಡಿಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 4 ಒಳಗಡೆ ಡಿಫ್ರೆಂಟ್ ಮೆಥಡ್ಸ್ ಆಫ್ ಗ್ಲೂಕೋಸ್ ಎಸ್ಟಿಮೇಷನ್ಸ್, ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ ಅಂದರೆ ಯಾವೆಲ್ಲ ಮೆಥಡ್ಸ್ಗಳು ಬರ್ತವೆ, 3-4 ಮೆಥಡ್ಸ್ ಬರ್ತವೆ ಗ್ಲೂಕೋಸ್ ಎಸ್ಟಿಮೇಷನ್ ಬಗ್ಗೆ, ಅದರಲ್ಲಿ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಅದರದ್ದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಪ್ರಿನ್ಸಿಪಲ್ಸ್, ಇಷ್ಟು ಬಗ್ಗೆ ನೀವು ಡಿಸ್ಕಷನ್ ಮಾಡ್ತಾರೆ. ನೆಕ್ಸ್ಟ್ ಯೂನಿಟ್ 6 ಒಳಗಡೆ ರೆನಾಲ್ ಫಂಕ್ಷನ್, ಅದು 5th ಒಳಗಡೆ ರೆನಾಲ್ ಫಂಕ್ಷನ್ ಟೆಸ್ಟ್, ಅದರಲ್ಲಿ ಗ್ಲಾಮರ್ ಫಿಲ್ಟ್ರೇಷನ್ ರೇಟ್ ಅಂದ್ರೇನು, ಕ್ಲಿಯರೆನ್ಸ್ ಟೆಸ್ಟ್ ಅಂದ್ರೇನು, ವೇರಿಯಸ್ ಟೆಸ್ಟ್ಗಳ ಬಗ್ಗೆ ರಿನಾಲ್ ಫಂಕ್ಷನ್ ಟೆಸ್ಟ್ ಬಗ್ಗೆ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟ್ ಯೂನಿಟು, ಸೊ ಇದರಲ್ಲಿ 7th ಯೂನಿಟ್ ಯಾವುದಪ್ಪ ಅಂತಂದರೆ
ಕಾರ್ಡಿಯಕ್ ಪ್ರೊಫೈಲ್ ಟೆಸ್ಟ್. ಕಾರ್ಡಿಯಕ್ ಪ್ರೊಫೈಲ್ ಅಂದರೆ ಹಾರ್ಟಿಗೆ ಸಂಬಂಧಿಸಿದಂಥ ರೋಗಗಳ ಬಗ್ಗೆ. ಉದಾಹರಣೆಗೆ ಹೈಪರ್ ಟೆನ್ಷನು, ಆಂಜಿನಾ, ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನು, ಪ್ಯಾಟರ್ನ್ ಆಫ್ ಕಾರ್ಡಿಯಕ್ ಎಂಜೈಮ್ಸು. ಪ್ಯಾಟರ್ನ್ ಆಫ್ ಕಾರ್ಡಿಯಕ್ ಎಂಜೈಮ್ ತುಂಬ ಇಂಪಾರ್ಟೆಂಟು. ಇದರ ಯಾವ ರೀತಿಯಾಗಿ ಎಂಜೈಮ್ಗಳು ಪ್ರೊಡ್ಯೂಸ್ ಆಗ್ತವೆ ಹಾರ್ಟ್ ಇದಾಗಿ ಯಾವ ಹಾರ್ಟ್ ಅಟ್ಯಾಕ್ ಆದಾಗ ಅದರ ಬಗ್ಗೆ ಸ್ಟಡಿ ಮಾಡ್ತೀವಿ. ಡಿಫ್ರೆಂಟ್ ಮೆಥಡ್ಸ್ ಆಫ್ ಕೊಲೆಸ್ಟ್ರಾಲ್ ಎಸ್ಟಿಮೇಷನ್ಸ್. ಕೊಲೆಸ್ಟ್ರಾಲ್ ಎಸ್ಟಿಮೇಷನ್ ಇದನ್ನು ಬ್ಲಡ್ ಎಸ್ಟಿಮೇಷನ್ ಯಾವ ರೀತಿಯಾಗಿ ಮಾಡ್ಕೊತೀವಿ. ಉದಾಹರಣೆಗೆ ಇಲ್ಲಿ ನಾವು ಪ್ರಿನ್ಸಿಪಾಲು, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಮತ್ತು ಡಿಫ್ರೆಂಟ್ ಮೆಥಡ್ಸ್ಗಳು ಯಾವೆಲ್ಲ ಇದ್ದಾವೆ ಅವನ್ನ ಸ್ಟಡಿ ಮಾಡ್ಕೊತೀವಿ. ಪ್ಲಸ್ ಲಿಪಿಡ್ ಪ್ರೊಫೈಲನ್ನು ಕೂಡ ನಾವು ಇದರಲ್ಲಿ 5 ಮಾರ್ಕ್ಸಿಗೆ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟು 7th ಟಾಪಿಕ್ಕು ಯೂನಿಟು ಎಲೆಕ್ಟ್ರೋಲೈಟ್, ಬ್ಲಡ್ ಗ್ಯಾಸ್ ಮತ್ತು ಪಿ ಎಚ್. ಸೊ ಇದರಲ್ಲಿ ಪಿ ಎಚ್ ರೆಗ್ಯುಲೇಷನ್ ಯಾವ ರೀತಿಯಾಗಿ ಆಗುತ್ತದೆ ಬಾಡಿ ಒಳಗಡೆ, ಅದರಲ್ಲಿ ಸ್ಪೆಷಲಿ ಅಸಿಡ್ ಬೇಸ್ ಬ್ಯಾಲೆನ್ಸು, ಅದರ ಮೆಟಾಬಾಲಿಕ್ ಡಿಸಾರ್ಡ್ರು, ಮೆಟಾಬಾಲಿಕ್ ಅಸಿಡೋಸಿಸ್ ಮತ್ತು ಮೆಟಾಬಾಲಿಕ್ ಅಲ್ಕೋಲಿಸಿಸ್ ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ರೆಸ್ಪಿರೇಟರಿ ಅಸಿಡೋಸಿಸ್ ಮತ್ತು ರೆಸ್ಪಿರೇಟರಿ ಅಲ್ಕೋಲಿಸಿಸ್ ಕೂಡ ತುಂಬ ಇಂಪಾರ್ಟೆಂಟು. ಇವುಗಳು ಡಿಸೀಸ್ಗಳು, ಅಸಿಡ್ ಬೇಸ್ ಇನ್ಬ್ಯಾಲೆನ್ಸ್ ಡಿಸೀಸ್ಗಳು ಇವೆಲ್ಲ. ಅದಾದಮೇಲೆ ಬೇಸಿಕ್ ಪ್ರಿನ್ಸಿಪಲ್ ಎಸ್ಟಿಮೇಷನ್ ಆಫ್ ಬ್ಲಡ್ ಗ್ಯಾಸ್ ಪಿ ಎಚ್. ಬ್ಲಡ್ ಗ್ಯಾಸ್ ಪಿ ಎಚ್ ಅಂದ್ರೇನು, ಆಮೇಲೆ ಬ್ಲಡ್ ಗ್ಯಾಸ್ ಅಂದ್ರೇನು, ಪಿ ಎಚ್ ಅಂದ್ರೇನು, ಆದರೆ ಹೆಂಗೆ ಎಸ್ಟಿಮೇಷನ್ ಮಾಡ್ತೀವಿ, ಟೆಸ್ಟ್ಗಳನ್ನ ಯಾವ ರೀತಿಯಾಗಿ ಮಾಡ್ಕೊತೀವಿ, ಪ್ರಿನ್ಸಿಪಲ್ ಪ್ಲಸ್ ಎಸ್ಟಿಮೇಷನ್ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಲೈಟ್ಸ್. ದೇಹದಲ್ಲಿರುವಂಥ ಸೋಡಿಯಂ ಪೊಟ್ಯಾಷಿಯಮ್ಗಳನ್ನು ಯಾವ ರೀತಿಯಾಗಿ ಪತ್ತೆಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಬಟ್ ಇಲ್ಲಿ ಯಾವುದೇ ಥರದ ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಥವಾ ಪ್ರಾಕ್ಟಿಕಲ್ ಇರುವುದಿಲ್ಲ. ಇದು ಏನಂದರೆ OT ಟೆಕ್ನಿಷಿಯನ್ಸ್ ಇರುವಂತಹ ಒಂದು ಬಯೋಕೆಮಿಸ್ಟ್ರಿ ಸಿಲೆಬಸ್. ಡಿಸ್ಕ್ರಿಪ್ಷನ್ದಲ್ಲಿ ಇದರಲ್ಲಿ ಇದನ್ನು ಕೊಟ್ಟಿರ್ತೇನೆ, PDF ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು.